ಅನ್ನೋ ಆಚಾರ ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಯಾಕೆ? ಅಲ್ಲೇ ಯಾಕೆ ಜಾಸ್ತಿ ಡೋರಿ ಕೇಸ್ಗಳು ರಿಜಿಸ್ಟರ್ ಆಗುತ್ತೆ? ಅಲ್ಲೇ ಯಾಕೆ ಜಾಸ್ತಿ ಹೆಣ್ಣು ಮಕ್ಕಳು ಸಾವನ್ನಪ್ತಾರೆ ಈ ಒಂದು ಡೋರಿ ಅನ್ನೋ ಒಂದು ಸಂಪ್ರದಾಯಕ್ಕೆ? ಯಾಕೆ ಅಂದ್ರೆ ಈ ಡೋರಿನ ಒಂದು ಕಲ್ಚರಲ್ ನಾರ್ಮ್ ಆಗಿ ಅಲ್ಲಿ ಪಾಲಿಸ್ತಾರೆ. ಅಲ್ಲಿ ವರದಕ್ಷಿಣೆನ ಒಂದು ಸಂಪ್ರದಾಯ ಅಂತೇಳಿ ಪಾಲಿಸಲಾಗುತ್ತೆ. ಎರಡನೇದು ಎಕನಾಮಿಕ್ ಎಕ್ಸ್ಪ್ಲೋಟೇಷನ್. ಅಂದ್ರೆ ಒಂದು ಸತಿ ಮದ್ವೆ ಮಾಡಿ ಕೊಟ್ಟಾಗಿದ ನಂತರ ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡಿ, ಅಂದ್ರೆ ಅವ್ರನ್ನ ಗೂಳು ಇಕ್ಕೊಂಡು ಹೆಣ್ಣಿನ ಮನೆ ಕಡೆಯಿಂದ ಇನ್ನೂ ಒಂದು ಅಷ್ಟು ಹಣನ ಪಡೆಯುವಂಥದ್ದು. ಇದು ಇಲ್ಲಿಗಲ್ ಆದ್ರೂ ಇದು ಹೆಣ್ಣಿನ ಮನೆ ಗಂಡಿನ ಮನೆ ಕಡೆಯವರು ಈ ತರ ಒಂದು ಹೆಣ್ಣಿಗೆ ಶೋಷಣೆ ಕೊಟ್ಟಿ ಆ ದುಡ್ಡನ್ನ ಪಡೆಯುವಂಥದ್ದು. ಮೂರನೇದು ಸೆಕ್ಸ್ ರೇಷಿಯೋ ಕ್ಯೂ. ಅಂದ್ರೆ ಇಲ್ಲಿ ಗಂಡಿಗೆ ಮಾತ್ರ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು, ಹೆಣ್ಣಿಗೆ ಅಷ್ಟು ಪ್ರಾಮುಖ್ಯತೆ ಕೊಡದೇ ಇರೋದು. ಅಂದ್ರೆ ಗಂಡ ಆದ್ರೆ ಜಾಸ್ತಿ ವರದಕ್ಷಿಣೆ ಕೊಟ್ಟಿ ಮದ್ವೆ ಮಾಡೋಂಗಿಲ್ಲ, ಏನಿದ್ರು ನಮ್ಗೆ ಇನ್ಕಮಿಂಗ್ ಮಾತ್ರ, ಔಟ್ ಗೋಯಿಂಗ್ ಇಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರುವಂತಹ ಜನ ಆ ಏರಿಯಾ